ಹಲೋ ಸ್ಟೂಡೆಂಟ್ಸ್, ನಿಮಗೆ ಫಸ್ಟ್ ಲೆಸನ್ ನೋಟ್ಸ್ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಯಾವುದೋ ಒಂದು ಕ್ವಶನ್ ಓದಿಲ್ಲ ಅಂತ ನಮ್ಮ ಸ್ಟೂಡೆಂಟ್ ಹೇಳಿದ್ಲು, ಅವಿಲ್ಲ ಹೇಳಿದ್ಲು. ನಿಮ್ದು ಡೈನೆಸ್ಟೀಸ್ ಆಫ್ ವಿಜಯನಗರ ಎಂಪೈರ್ ಅಂತ. ಅದನ್ನು ನಾನು ನಿಮಗೆ ವಿತ್ ಕ್ರೋನಾಲಜಿ ಕೇಳಿದ್ದೆ. ಅದು ಹೋಮ್ವರ್ಕಲ್ಲಿ ಕೊಟ್ಟಿರೋಂಥ ಎಲ್ಲ ಕ್ವಶನ್ಸ್ ಬರಿಬೇಕಂತ ಹೇಳಿದ್ದೆ. ದಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್ಸ್. ನೇಮ್ ದ ಡೈನೆಸ್ಟೀಸ್ ಆಫ್ ವಿಜಯನಗರ ವಿತ್ ದ ಕ್ರೋನಾಲಜಿ. ಅದನ್ನು ನೀವು ಬರ್ಕೊಳ್ಳಿ ಮಕ್ಕಳ. ನಾನು ಅದನ್ನು ಇನ್ ಕೇಸ್ ನಾನು ಅದನ್ನು ಹೇಳಲಿಲ್ಲ ಅಂದರೆ ಈಗ ಅದು ಹೋಮ್ವರ್ಕಲ್ಲಿ ಕೊಟ್ಟಿದ್ದೀನಿ. ನಾನು ನಿಮಗೆ ಕ್ಲಿಯರ್ ಔಟ್ ಮಾಡಿದ್ದೆ ಆ ಹೋಮ್ವರ್ಕಲ್ಲಿರೋಂಥ ಪ್ರತಿ ಕ್ವಶನ್ಸು ಬರಿಬೇಕು ಅಂತ. ಸೊ ನೀವು ಅದನ್ನು ಇನ್ಕ್ಲೂಡ್ ಮಾಡಬೇಕು, ಹೇಳಬೇಕು. ಹಾಗಾದರೆ ನಿಮಗೆ ಫಸ್ಟ್ ಲೆಸನಿಂದು ನೋಟ್ಸ್ ಬಗ್ಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಎಲ್ಲ ಕ್ವಶನ್ ಆನ್ಸರು 13 ಕ್ವಶನ್ ಆನ್ಸರ್ ಬರೆದಿದ್ದೀರಾ. ದೆನ್ ಒಂದು ಲಾಂಗ್ ಕ್ವಶನ್ ಕೃಷ್ಣದೇವರಾಯ ಕಾನ್ಕ್ವೆಸ್ಟ್ ಬರೆದಿದ್ದೀರಾ. ದೆನ್ ಒಂದು ಮ್ಯಾಪ್ ಬರೆದಿದ್ದೀರಾ. ಅದನ್ನೆಲ್ಲ ಕ್ಲಿಯರಾಗಿ ಮಾಡಿ. ಕೆಲವು ಮಕ್ಕಳು ನನಗೆ ವಾಟ್ಸಪ್ಪಲ್ಲಿ ಹಾಕಿದ್ದಾರೆ. ನಾನು ಹೇಳ್ತೀನಿ, ನನಗೂ ನೋಟ್ಸ್ ಕರೆಕ್ಷನಿಗೆ ಟೈಮ್ ಬೇಕು. ನಾನು ಗುರೂಜಿ ಕೇಳಿಬಿಟ್ಟು ನಿಮಗೆ ಅದನ್ನು ಹೇಳ್ತೀನಿ ಯಾವಾಗ ಏನು ಅಂತ. ಬಟ್ ಎಲ್ಲ ಸ್ಟೂಡೆಂಟ್ಸು ನಾನು ಕಾಲ್ ಮಾಡದೇ ಇರಲಿ. ಇನ್ ಕೇಸ್ ಯಾವಾಗ ಯಾವ ಸ್ಟೂಡೆಂಟ್ಸಿಗೆ ವಾಟ್ಸಪ್ಪಿಗೆ ಫೋಟೋ ಹಾಕಿ ನೋಟ್ಸ್ ಹಾಕಿ ಅಂತೀನೋ ಆ ಸ್ಟೂಡೆಂಟ್ಸ್ ರೆಡಿ ಇರಬೇಕು. ಇಲ್ಲಾಂದರೆ ನಾನು ಗುರೂಜಿ ಹತ್ರ ಇನ್ಫಾರ್ಮ್ ಮಾಡ್ತೀನಿ. ಆ ಸ್ಟೂಡೆಂಟ್ಸಿಗೆ ಪೇರೆಂಟ್ಸು ಅಥವಾ ಸ್ಟೂಡೆಂಟ್ಸು ಬರಬೇಕಾಗತ್ತೆ. ಹಾಗೆ ಗುರೂಜಿ ಹೇಳ್ತಾರೆ. ಸೊ ನೀವು ಆದಷ್ಟು ನೋಟ್ಸನ್ನ ಹೋಮ್ವರ್ಕನ್ನು ರೆಡಿ ಇಟ್ಕೊಳ್ಳಿ, ಓಕೆನಾ. ನಾವು ವಿಜಯನಗರ ಡೈನೆಸ್ಟಿ ನೋಡಿದ್ವಿ. ವಿಜಯನಗರ ಡೈನೆಸ್ಟಿ ಯಾವಾಗ ಸ್ಟಾರ್ಟ್ ಆಯಿತು? ಡ್ಯೂರಿಂಗ್ ದ ಟೈಮ್ ಆಫ್ 1336 ಅಲ್ವಾ? ಡ್ಯೂರಿಂಗ್ ದ ಟೈಮ್ ಆಫ್ 1336. ಅದೇ ಟೈಮಲ್ಲಿ ಏನಾಗುತ್ತೆ, ಈ ಆ ಕೃಷ್ಣಾ ನದಿ ಅಂತ ನಿಮಗೊಂದು ಮೆನ್ಷನ್ ಮಾಡಿದ್ದೆ ಅಲ್ಲ, ಆ ಕೃಷ್ಣಾ ನದಿಯ ನಾರ್ದರ್ನ್ ಸೈಡಲ್ಲಿ ಒಂದು ಡೈನೆಸ್ಟಿ ಸ್ಥಾಪನೆ ಆಗುತ್ತೆ, ಎಸ್ಟಾಬ್ಲಿಷ್ ಆಗುತ್ತೆ. ಅದೇ ಬಹಮನಿ ಡೈನೆಸ್ಟಿ ಆರ್ ಬಹಮನಿ ಆದಿಲ್ ಶಾ ಡೈನೆಸ್ಟಿ. ಏನಾಗುತ್ತೆ, 1336 ವಿಜಯನಗರ ಎಂಪೈರ್ ವಾಸ್ ಎಸ್ಟಾಬ್ಲಿಷ್ಡ್. ಅದೇ ಟೈಮಲ್ಲಿ ಏನಾಗುತ್ತೆ, ಡೆಲ್ಲಿ ಸುಲ್ತಾನ್ಸು ನಾರ್ತನ್ ಇದರಲ್ಲಿರ್ತಾರೆ. ಅಲ್ಲಿಂದ ಬಂದಂಥ ಕೆಲವು ಕಮಾಂಡರ್ಸು ಇಲ್ಲೇನು ಮಾಡ್ತಾರೆ, ನಮ್ಮ ಕರ್ನಾಟಕ ರೀಜನ್, ಆಂಧ್ರ ರೀಜನ್ ಆ್ಯಂಡ್ ತಮಿಳ್ನಾಡು ಈ ಪ್ರದೇಶನೆಲ್ಲ ಒಳಗೂಡಿಸ್ಕೊಂಡು ಒಂದು ಸಾಮ್ರಾಜ್ಯನ ಕಟ್ತಾರೆ. ಅದೇ ಬಹಮನಿ ಡೈನೆಸ್ಟಿ ಅಥವಾ ಬಹಮನಿ ಆದಿಲ್ ಶಾಹೀಸ್. ನಾವೇನಂತ ಹೇಳ್ತೀವಿ ಅದಕ್ಕೆ? ಬಹಮನಿ ಕಿಂಗ್ಡಮ್. ವೆನ್ ಇಟ್ ವಾಸ್ ಸ್ಟಾರ್ಟೆಡ್, ಸಿ ಚಿಲ್ಡ್ರನ್, Bahmani dynasty established on 3rd August of 1347 Common Era. Please note this point. Bahmani dynasty established in 3rd August of 1347 Common Era. ಯಾರು ಇದನ್ನು ಸ್ಟಾರ್ಟ್ ಮಾಡಿದರು? ಇದು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಮ್ಮದಿದು ಇದರಲ್ಲಿ ಸದರನ್ ಪಾರ್ಟಲ್ಲಿ ಫಸ್ಟ್ ಮುಸ್ಲಿಂ ಡೈನೆಸ್ಟಿ. ದಿಸ್ ಈಸ್ ದ ಬಹಮನಿ ಡೈನೆಸ್ಟಿ ಇದೆಯಲ್ಲ, ದಿಸ್ ಈಸ್ ಫಸ್ಟ್ ಮುಸ್ಲಿಂ ಡೈನೆಸ್ಟಿ. ನಿಮಗೆಲ್ಲಾದರೂ ಯಾವಾಗಾದರೂ ಕೇಳಿದರೆ ವಿಚ್ ಈಸ್ ದ ಫಸ್ಟ್ ಮುಸ್ಲಿಂ ಡೈನೆಸ್ಟಿ ದಟ್ ರೂಲ್ಡ್ ದ ಮೆನಿ ಪಾರ್ಟ್ಸ್ ಆಫ್ ಅವರ್ ಕರ್ನಾಟಕ ಅಂದರೆ ಯು ಹ್ಯಾವ್ ಟು ಮೆನ್ಷನ್ ಬಹಮನಿ ಡೈನೆಸ್ಟಿ. ಅದನ್ನು ಯಾರು, ಹೂ ಫೌಂಡೆಡ್ ಬಹಮನಿ ಡೈನೆಸ್ಟಿ? ಯಾರು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಪೇಜ್ ನಂಬರ್ 15ಗೆ ಬನ್ನಿ, ಅಲ್ಲೊಂದು ಇದಿದೆ, ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ನೇಮ್. ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಅವನ ಹೆಸರಲ್ಲಿದ್ದಂತಹ ಬಹಮನ್ ಶಾನೇ ಈ ಬಹಮನ್ ಶಾ ಡೈನೆಸ್ಟಿ ಅಂತ ಹೆಸರಾಯಿತು. ಹೂ ಫೌಂಡೆಡ್ ದ ಡೈನೆಸ್ಟಿ? ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಇವನು ಏನಾಗಿರ್ತಾನೆ, ಇವನು ಆ್ಯಕ್ಚುಲಿ ರಾಜ ಆಗಿರಲ್ಲ. ಅಲ್ಲಿ ನಿಮಗೆ ನಾನು ಹೇಳ್ದೆ ಅಲ್ಲ, ಡೆಲ್ಲಿ ಸುಲ್ತಾನ್ಸಲ್ಲಿ ಅವರು ಡೆಲ್ಲಿ ಸುಲ್ತಾನ್ಸಲ್ಲಿ ತುಂಬ ರಾಜರುಗಳು ಅಲ್ಲಿ ಆಳ್ವಿಕೆ ಮಾಡ್ತಾರೆ. ಡೆಕ್ಕನ್ ಸುಲ್ತಾನ್ಸಲ್ಲಿ ಆವಾಗ ಅಲ್ಲಿ ಒಬ್ಬ ಮಹಮ್ಮದ್ ಬಿನ್ ತೊಗ್ಲಕ್ ಅಂತ ಇರ್ತಾನೆ. ಅವನು ತೊಗ್ಲಕ್ ದರ್ಬಾರ್ ಅಂದರೆ ಅದು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಬರುತ್ತೆ, ನೆಕ್ಸ್ಟ್ ಹಿಸ್ಟ್ರಿ ಲೆಸನ್ಸಲ್ಲಿ. ಅವನು ತೊಗ್ಲಕ್ ದರ್ಬಾರ್ ಅಂದರೆ ಈಗನೊಂದು ಯಾರು ಪದೇ ಏನಾರು ತಮ್ಮ ಡಿಸಿಷನ್ ಚೇಂಜ್ ಮಾಡ್ತಿದ್ರೆ, ನಿರ್ಧಾರಗಳನ್ನ ಚೇಂಜ್ ಮಾಡ್ತಿದ್ರೆ ಅಥವಾ ತಮ್ಮ ಮೈಂಡ್ ಚೇಂಜ್ ಮಾಡ್ತಿದ್ರೆ ಅವನದೇನು ಬಿಡೋ ಮಾರಾಯ ತೊಗ್ಲಕ್ ದರ್ಬಾರು ಅಂತಾರೆ. ಆ ರೀತಿ ಅಂತಹ ತೊಗ್ಲಕ್ ದರ್ಬಾರು ಅವನು ಫಿಕ್ಸ್ ಮೈಂಡ್ ಇರಲಿಲ್ಲ, ಫರ್ಮ್ ಮೈಂಡ್ ಇರಲಿಲ್ಲ. ಇವನು ಮಹಮ್ಮದ್ ಬಿನ್ ತೊಗ್ಲಕ್ಕು ಅವನು ಪದೇ ತನ್ನ ರಾಜಧಾನಿನ ಚೇಂಜ್ ಮಾಡೋದು, ತನ್ನ ನೀತಿಗಳನ್ನ ಚೇಂಜ್ ಮಾಡೋದು,
ತನ್ನ ವರ್ಷಗಳನ್ನ ಚೇಂಜ್ ಮಾಡ್ತಾ ಇದ್ದ. ಅಂತಹ ಸಮಯದಲ್ಲಿ ಅವನ ಆರ್ಮಿ ಕಮಾಂಡರ್ ಆಗಿರ್ತಾನೆ. ಯಾರು? ಇವನು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಅರ್ಥ ಆಗ್ತಿದೆ ಅಲ್ಲ ಮಕ್ಕಳ? ಯಾರು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅವನ ಆರ್ಮಿಲಿ ವರ್ಕ್ ಮಾಡ್ತಿರ್ತಾನೆ ಕಮಾಂಡರ್ ಆಗಿ. ಅವನೇನು ಮಾಡ್ತಾನೆ, ಮಹಮ್ಮದ್ ಬಿನ್ ತೊಗ್ಲಕ್ಕಿನ ಇದು ಅವಧಿ ಮುಗಿಯುವಾಗ ಅವನೇನು ಮಾಡ್ತಾನೆ, ಅಲ್ಲಿ ಡೆಲ್ಲಿಲಿ ಇರೋದಿಲ್ಲ, ಅವನು ಈ ಕಡೆ ಬರ್ತಾನೆ. ಎಲ್ಲಿ ನೋಡಿ ಮಕ್ಕಳ, ಈ ಬೀದರ್ ಕಲಬುರ್ಗಿ ಆ ಸೈಡ್ ಎಲ್ಲ ಬರ್ತಾನೆ. ಅಲ್ಲಿಂದ ಅವನು ತನ್ನ ಬಹಮನಿ ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾನೆ. ವೆನ್ ಹಿ ವಾಸ್ ಎಸ್ಟಾಬ್ಲಿಷ್ಡ್ 1347 ಕಾಮನ್ ಎರಾ. ಹಿಯರ್ ಡೇಟ್ ಆಲ್ಸೋ ಮೆನ್ಷನ್ ಇನ್ ದಿಸ್ ಟೆಕ್ಸ್ಟ್ ಬುಕ್. ಆನ್ 3rd August 1347 ಕಾಮನ್ ಎರಾ, ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ established Bahmani dynasty. He was the working under the Muhammad bin Tughlaq as a army commander of army. ನೋಡಿ, ಇದಿಷ್ಟು ಅಲ್ಲಾವುದ್ದೀನ್ ಬಹುಮನ್ ಶಾ ಬಗ್ಗೆ. ಅವನೇನು ಮಾಡ್ತಾನೆ, ನಿಮಗೆ ಕಾಣಿಸ್ತಿದೆಯಾ ಮಕ್ಕಳ? ಇಲ್ಲಿ ಅವರ ಈ ಯೆಲ್ಲೋ ಕಲರ್ ಏನು ಇದು ಮಾಡಿದಾರಲ್ಲ, ಶೇಡ್ ಮಾಡಿದಾರಲ್ಲ, ಇದು ಬಹಮನಿ ಡೈನಸ್ಟಿಯ ಪ್ಲೇಸಸ್. ಅವ್ರ ರೀಜನ್ ಎಷ್ಟಿತ್ತು ಅಂತ ಇಲ್ಲಿದೆ ನೋಡಿ. ಇದಿಷ್ಟು ಯೆಲ್ಲೋ ಕಲರ್ ಬಾರ್ಡ್ರ್ ಏನಿದೆಲ್ಲ ಟೆಕ್ಸ್ಟ್ ಬುಕ್ಕಿಗೆ ಬಂದರೆ ಪೇಜ್ ನಂಬರ್ 16 ಇದೆ, ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಇಲ್ಲಿ ಇಷ್ಟಿದೆ ನೋಡಿ. ಅವರು ಬಹಮನಿ ಕಿಂಗ್ಡಮ್ ಇದೆಲ್ಲ ಎಲ್ಲೆಲ್ಲಿತ್ತು ಅವ್ರ ಬಹಮನಿ ಕಿಂಗ್ಡಮ್ಮು? Bahmani kingdom had the powers of present Karnataka, Andhra Pradesh, Telangana and bank of river Krishna. ಎಲ್ಲೆಲ್ಲಿತ್ತು ಅವ್ರದ್ದು ಬಹಮನಿ ಕಿಂಗ್ಡಮ್ಮು? ನಮ್ಮ ಕರ್ನಾಟಕದ ಯಾವ್ಯಾವ ಪಾರ್ಟಲ್ಲಿತ್ತು ನೋಡಿ. ಕರ್ನಾಟಕದ ತಾಳಿಕೋಟೆ, ತಂಗಡಗಿ, ಬೆಳಗಾವಿ, ಕಲಬುರ್ಗಿ, ಬೀದರ್, ಕಲ್ಯಾಣ. These are the parts of Karnataka. Here also we can see these parts belongs to ವಿಜಯನಗರ ಕಿಂಗ್ಡಮ್ ಅಲ್ವಾ? ನಿಮಗೆ ವಿಜಯನಗರ ಡೈನೆಸ್ಟಿ ಮಾಡುವಾಗ ಈ ಪ್ಲೇಸನ್ನು ಅಲ್ಲೂ ಮ್ಯಾಪಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಈ ಪ್ಲೇಸ್ಗಳಿಗೋಸ್ಕರನೇ ಕಂಟಿನ್ಯೂಸ್ ವಾರ್ ಬಿಟ್ವೀನ್ ದ ವಿಜಯನಗರ ಡೈನೆಸ್ಟಿ ಆ್ಯಂಡ್ ಬಹಮನಿ ಸುಲ್ತಾನ್ಸ್ ಆರ್ ಬಹಮನಿ ಡೈನೆಸ್ಟಿ, ಬಹಮನಿ ಸುಲ್ತಾನ್ಸ್. ಓಕೆ, ಏನಾಗುತ್ತೆ, ಈ ಪ್ಲೇಸ್ಗಳಿಗೋಸ್ಕರ ಈ ಪ್ಲೇಸನ್ನು ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತ, ವಶಪಡಿಸ್ಕೊಳ್ಬೇಕು ಅಂತ ಇವರಿಬ್ಬರ ಮಧ್ಯದಲ್ಲಿ ಅವಾಗ ಯುದ್ಧಗಳು ನಡೀತಾನೇ ಇರತ್ತೆ. ಅಷ್ಟೇ ಅಲ್ಲ, ಈ ಬಹಮನಿ ಸುಲ್ತಾನ್ಸ್ ಏನು ಮಾಡ್ತಾರೆ, ಇವರಿದ್ರಲ್ಲೂ ಸುಮಾರು ಜನ ಸುಲ್ತಾನ್ಸ್ ಇರ್ತಾರೆ. ಇನ್ನರ್ ಕಾನ್ಫ್ಲಿಕ್ಟ್ಸ್, ಒಳ ಜಗಳಗಳು ಈ ಬಹಮನಿ ಸುಲ್ತಾನ್ಸಲ್ಲಿ ನಡೀತಾ ಇರತ್ತೆ. ಹಾಗಾಗಿ ಏನಾಗುತ್ತೆ, ಇದು ಎಂಡಲ್ಲಿ ರಿಸಲ್ಟ್ ಏನಾಗುತ್ತೆ, ಒಳ ಕಿತ್ತಾಟಗಳು ಅಂದರೆ ಒಳ ಕಿತ್ತಾಟಗಳು ಯಾಕೆ ಮಾಡ್ತಾರೆ ಮಾತಾಜಿ ಅಂತ ನೀವು ಒಂದು ಕ್ವಶನ್ ಕೇಳ್ಬೋದಲ್ವಾ? ಯಾರಿಗಲ್ದಿದ್ರು ಈ ಕ್ವಶನ್ ಆದರ್ಶನಿಗಂತೂ ಬಂದೇ ಬರುತ್ತೆ. ಯಾಕೆ ಇವರು ಒಳ ಕಿತ್ತಾಟ ಮಾಡ್ಕೊಂಡ್ರು ಅಂತ ನನಗೇನಾರು ಹೇಳಲಿಲ್ಲ ಅಂದರೆ ಪಕ್ಕ ನನಗೆ ಕಾಲ್ ಮಾಡಿ, ಮಾತಾಜಿ ನೀವು ಒಳ ಕಿತ್ತಾಟ ಅಂದ್ರಲ್ಲ ಯಾಕೆ ಅಂತ ಹೇಳ್ತೀರಾ ಅಂತಾರೆ. ಯಾಕೆ ಅಂದರೆ ಅಧಿಕಾರಕ್ಕಾಗಿ ಅಥವಾ ಆಸ್ಥಾನಕ್ಕಾಗಿ, ಅಧಿಕಾರಕ್ಕಾಗಿ, ತಾವು ಪಟ್ಟಕ್ಕೇರಬೇಕು, ತಾವು ರಾಜ ಆಗಬೇಕು ಅನ್ನೋ ಆಸೆಗಾಗಿ ನೀನೇನು ಅಲ್ಲಿ ಅಧಿಕಾರದಲ್ಲಿರೋದು, ನಾನು ಅಧಿಕಾರ ನಡೆಸ್ತೀನಿ, ನನಗೂ ಅಧಿಕಾರ ಬೇಕು ಅಂತ. ಆದರೆ ಯಾರೋ ಸ್ಟ್ರಾಂಗರ್ ವಿಲ್ ಸರ್ವೈವ್, ಯಾರು ಸ್ಟ್ರಾಂಗ್ ಆಗಿರ್ತಾರೋ ಅವರಷ್ಟೇ ಉಳ್ಕೊಳ್ತಾರೆ ಅನ್ನೋದು ಅವಾಗಿಂದನೂ ಬಂದಂಥ ಒಂದು ನೀತಿ. ಏನಾಗುತ್ತೆ, ಇಲ್ಲಿ ಒಳ ಕಿತ್ತಾಟಗಳು ನಡೀತಾ ಇರತ್ತೆ. ಈ ಒಳ ಕಿತ್ತಾಟಗಳ ಪರಿಣಾಮವಾಗಿ ಏನಾಗುತ್ತೆ, ಮುಂದೆ ಈ ಬಹಮನಿ ಡೈನೆಸ್ಟಿ 5 ಪಂಗಡಗಳಾಗಿ ಡಿವೈಡ್ ಆಗುತ್ತೆ. ಡಿವೈಡೆಡ್ ಇಂಟು 5 ಡೈನೆಸ್ಟೀಸ್. ಐ ವಿಲ್ ಎಕ್ಸ್ಪ್ಲೈನ್ ಯು ಲೇಟರ್. ಓಕೆ, ನೀವು ಈಗೇನು ತಿಳ್ಕೊತಿದ್ದೀರಿ, ಬಹಮನಿ ಕಿಂಗ್ಡಮ್ ಯಾವ್ಯಾವ ಪ್ಲೇಸಲ್ಲಿತ್ತು? ಸೋ ಮೆನಿ ಪಾರ್ಟ್ಸ್ ಆಫ್ ಕರ್ನಾಟಕ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ. ಆಂಧ್ರ ಪ್ರದೇಶ ಯಾವಾಗ? ಈಗಿನ ತೆಲಂಗಾಣದ ಕೆಲವು ಸ್ಥಳಗಳಲ್ಲೆಲ್ಲ ಇತ್ತು. ಯಾವುದ್ರಲ್ಲಿ? ಹಾಗಾದರೆ ಕರ್ನಾಟಕದ ಯಾವ ಭಾಗ? ಇನ್ ದ ಬಿಗಿನಿಂಗ್ ಕಲಬುರ್ಗಿ ಆ್ಯಂಡ್ ಫಸ್ಟ್ ಅವ್ರ ಕ್ಯಾಪಿಟಲ್ ಸಿಟಿ ಯಾವುದಾಗಿತ್ತು ನೋಡಿ ಮಕ್ಕಳ. ಯಾಕೆ ನೀವು ಕರ್ನಾಟಕದ ವಿಚ್ ಇಸ್ ದ ಫಸ್ಟ್ ಮುಸ್ಲಿಂ ಡೈನೆಸ್ಟಿ ವಿಚ್ ರೂಲ್ಡ್ ಕರ್ನಾಟಕ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಬಹಮನಿ ಡೈನೆಸ್ಟಿ ವಾಸ್ ದ ಫಸ್ಟ್ ಕಿಂಗ್ಡಮ್ ವಿಚ್ ರೂಲ್ಡ್ ಕರ್ನಾಟಕ. ಯಾಕೆಂದರೆ ಬಿಕಾಸ್ ಕಲಬುರ್ಗಿ ವಾಸ್ ದೇರ್ ಕ್ಯಾಪಿಟಲ್. ಯಾವುದಾಗಿತ್ತು? ಕಲಬುರ್ಗಿ ವಾಸ್ ದೇರ್ ಕ್ಯಾಪಿಟಲ್. ಲೇಟರ್ ಕಲಬುರ್ಗಿ ಪಕ್ಕ ಇರುವಂಥ ಬೀದರ್ ವಾಸ್ ದ ಕ್ಯಾಪಿಟಲ್. ಮೋಸ್ಟ್ಲಿ ಈ ಕಲಬುರ್ಗಿ ಮತ್ತು ಬೀದರು ಒಂದು 23-25 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ ಅನಿಸುತ್ತೆ. ಕಲಬುರ್ಗಿ ಅಂದರೆ ಈಗಿನ ಗುಲ್ಬರ್ಗ. ಸೊ ಗುಲ್ಬರ್ಗಕ್ಕೆ ಕಲಬುರ್ಗಿ ಅಂತ ಹೇಳೋದು. ನೀವು ಮತ್ತೆ ಎಲ್ಲಿದೆ ಯಾವುದು ಅಂತ ಹುಡ್ಕಕ್ಕೆ ಹೋಗ್ಬೇಡಿ. ಸೊ ಅದು ಏನಾಗಿತ್ತು, ಹಾಗಾಗಿ ಈಗನೂ
ಆ ಗುಲ್ಬರ್ಗ ಈ ಬೀದರ್ ಸೈಡಲ್ಲೆಲ್ಲ ಕನ್ನಡ ಹೇಗೆ ಮಾತಾಡ್ತಾರೋ ಜನ ಉರ್ದುನೂ ಹಾಗೆ ಮಾತಾಡ್ತಾರೆ, ಈ ಹಿಂದಿನೂ ಹಾಗೆ ಮಾತಾಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೊಂದು ಹೇಳ್ತೀನಿ. ಅಲ್ಲಿ ನಮ್ಮ ತಾಯಿ ತಂಗಿ, ನಮ್ಮ ಆಂಟಿ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ. ನಮ್ಮ ಅಂಕಲ್ಲೆಲ್ಲ ಅಲ್ಲೇ ವರ್ಕ್ ಮಾಡ್ತಿರೋದು ಗುಲ್ಬರ್ಗ ಯೂನಿವರ್ಸಿಟಿಲಿ. ಸೊ ಅವ್ರು ಏನಂದರೆ ಅವರೆಷ್ಟು ಈಸಿಯಾಗಿ ಹಿಂದಿ ಮಾತಾಡ್ತಾರೆ. ನಮಗೆಲ್ಲ ಆಶ್ಚರ್ಯ, ನಾವು ಬರೀ ಕನ್ನಡ ಮಾತಾಡೋರು, ಇವರೇನು ಹಿಂದಿ ಮಾತಾಡ್ತಾರೆ ಅಂತ. ಯಾಕೆ ಅವರಿಗೂ ಗೊತ್ತಿಲ್ಲ. ಅಲ್ಲೆಲ್ಲ ಹಿಂದಿ ಉಪಯೋಗಿಸ್ತಾರಪ್ಪ, ಅವ್ರ ಜೊತೆ ಮಾತಾಡಿ ನಮಗೂ ಹಿಂದಿ ಬಂದಿದೆ ಅಂತ ಹೇಳ್ತಾಯಿದ್ರು. ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಇದು ಕರ್ನಾಟಕದ ಪ್ಲೇಸು, ಪಕ್ಕದಲ್ಲಿ ಆಂಧ್ರ ಪ್ರದೇಶ ಎಲ್ಲ ಇದೆ, ಬಟ್ ಇವ್ರಿಗೆ ಯಾಕೆ ಹಿಂದಿ ಭಾಷೆ ಎಲ್ಲ ಬಂತು ಅಂತ. ಬಿಕಾಸ್ ಆಫ್ ದಿಸ್ ರೀಸನ್ ಯಾಕೆ ಆವಾಗ ಹಿಂದೆ ಆ 1347ಇಂದ ಏನು 1527 ತನಕ ಏನು ಈ ಮುಸ್ಲಿಂ ಡೈನಸ್ಟಿ ಆಳ್ತಲ್ಲ, ಅವರು ಬಿಟ್ಟು ಹೋದಂಥ, ಅವ್ರು ಕೊಟ್ಟಂಥ ಕೊಡುಗೆ ಆ ಉರ್ದು ಭಾಷೆ ಅಥವಾ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿನ ಜನಗಳಿಗೆ ವಂಶ ಪಾರಂಪರವಾಗಿ ಹರ್ಕೊಂಡು ಬಂದಿದೆ. ಅಲ್ಲಿ ಕನ್ನಡದಷ್ಟೇ ಹಿಂದಿ ಭಾಷೆನೂ ಅಲ್ಲಿ ಉರ್ದು ಭಾಷೆನೂ ಉಪಯೋಗಿಸುವಂಥ ಜನರಿದ್ದಾರೆ, ಈಗನೂ ಇದ್ದಾರೆ. ಇದು ಮುಸ್ಲಿಂ ನಮಗೆ ಕೊಟ್ಟಂಥ ಕಾಣಿಕೆ ಅಥವಾ ಕೊಡುಗೆ. ಏನು, ನಮಗೆ ಕನ್ನಡ ಜೊತೆಗೆ ಉರ್ದು ಭಾಷೆನೂ ಕಲಿಯೋದು, ಹಿಂದಿ ಭಾಷೆನೂ ಕಲಿಯೋದು. ಆ ಕಡೆ ಎಲ್ಲ ವೆರಿ ಕಾಮನ್. ಮೋಸ್ಟ್ ಆಫ್ ದೆಮ್ ದೇ ಆರ್ ಯೂಸಿಂಗ್. ಹೆಂಗಂದರೆ ನೀವು ಅಲ್ಲಿ ನನಗೆ ಗೊತ್ತಿರೋ ಹಾಗೆ ಕೆಲವು ಗುಲ್ಬರ್ಗದಂಥ ಜನದಲ್ಲಿ ಸ್ಟೇಟಸ್ ಸಮೇತ ಹಿಂದಿಲೇ ಕೆಲವು ದಿವಸ ಸ್ಟೇಟಸ್ ಎಲ್ಲ ಹಿಂದಿಲೇ ಹಾಕ್ತಾರೆ. ಅಷ್ಟು ಅವರು ಉರ್ದು ಹಿಂದಿನೆಲ್ಲ ತಮ್ಮ ಆಡು ಭಾಷೆನಾಗಿಯೇ ಮಾಡ್ಕೊಂಡಿದ್ದಾರೆ ಬಿಕಾಸ್ ಆಫ್ ದಿಸ್ ಮುಸ್ಲಿಂ ಡೈನಸ್ಟಿ. ಓಕೆ, ಹಾಗೆ ಏನಾಗತ್ತಿಲ್ಲಿ ಈ ಕರ್ನಾಟಕದಲ್ಲಿ ಯಾವ್ಯಾವ ಪ್ಲೇಸ್ ಫಸ್ಟ್ ಯಾವ್ದು ಅವ್ರ ಕ್ಯಾಪಿಟಲ್ ಆಗಿತ್ತು ಅಂತ ಹೇಳಿದೆ ಮಕ್ಕಳ? ಕಲಬುರ್ಗಿ ವಾಸ್ ದೇರ್ ಕ್ಯಾಪಿಟಲ್. ಲೇಟರ್ ದೇ ಚೇಂಜ್ ಇನ್ ಟು ಬೀದರ್ ಆ್ಯಸ್ ದೇರ್ ಕ್ಯಾಪಿಟಲ್. ಬಹಮನಿ ಎಂಪೈರ್ ವಾಸ್ ಇನ್ ನಾರ್ದರ್ನ್ ಪಾರ್ಟ್ ಆಫ್ ಕೃಷ್ಣ ರಿವರ್ ಆ್ಯಂಡ್ ವಿಜಯನಗರ ಎಂಪೈರ್ ವಾಸ್ ಇನ್ ದ ಸದರ್ನ್ ಪಾರ್ಟ್ ಆಫ್ ಕೃಷ್ಣ ರಿವರ್. ನೋಡಿ, ಒಂದು ಕೃಷ್ಣ ನದಿ ಹರಿತಿದೆ ಅಂದರೆ ಅದರ ಉತ್ತರ ಭಾಗದಲ್ಲಿ ಯಾವ ಡೈನೆಸ್ಟಿ ಇತ್ತು? ದಿಸ್ ಬಹಮನಿ ಡೈನೆಸ್ಟಿ. ಅದರ ದಕ್ಷಿಣ ಭಾಗದಲ್ಲಿ ಯಾವ ಡೈನೆಸ್ಟಿ ಇತ್ತು? ವಿಜಯನಗರ ಡೈನೆಸ್ಟಿ. ನಿಮಗಿದು ಯಾಕೆ ಹೇಳ್ತಾ ಇದ್ದೀನಿ ಹೇಳಿ? ನೀವು ಇಲ್ಲಿ ನೆನ್ಪು ಮಾಡ್ಕೊಂಡ್ಲೇಬೇಕು. ಬ್ಯಾಟಲ್ ಆಫ್ ರಕ್ಕಸತಂಗಡಿ ಅದು ಎಲ್ಲಿ ನಡೀತು? ರಕ್ಕಸತಂಗಡಿ ಅಂದ್ರೆ ಬ್ಯಾಂಕ್ ಆಫ್ ರಿವರ್ ಕೃಷ್ಣ ಅಂತ ನಿಮಗೆ ಹೇಳಿದ್ನಲ್ಲ. ಯಾಕೆ ಬ್ಯಾಂಕ್ ಆಫ್ ಕೃಷ್ಣ ರಿವರ್ ನದಿ, ಅದು ಕೃಷ್ಣ ನದಿಯ ದಂಡದ ಮೇಲೆ ಇದ್ರಲ್ಲಿ ನಡೀತು ಅಂದರೆ, ಆ ಕೃಷ್ಣ ನದಿಯ ಉತ್ತರಕ್ಕೆ ಬಹಮನಿ ಡೈನೆಸ್ಟಿ ಇತ್ತು, ದಕ್ಷಿಣಕ್ಕೆ ವಿಜಯನಗರ ಡೈನೆಸ್ಟಿ ಇತ್ತು ಆ ಕೃಷ್ಣ ನದಿಯ ಇದಕ್ಕೆ ಅಲ್ವಾ. ಹಾಗಾಗಿ ನೋಡಿ, ಆಮೇಲೆ ಈ ಬಹಮನಿ ಸುಲ್ತಾನ್ಸಲ್ಲಿ ನಾನು ನಿಮಗೆ ಹೇಳ್ದೆ ಅಲ್ಲ, ವಿಜಯನಗರ ಡೈನೆಸ್ಟಿಲಿ ಹೂ ಇಸ್ ದ ಫೇಮಸ್ ಆ್ಯಂಡ್ ಗ್ರೇಟೆಸ್ಟ್ ಕಿಂಗ್ ಅಂದರೆ ನೀವು ತಕ್ಷಣ ಹೇಳ್ತೀವಿ ಕೃಷ್ಣದೇವರಾಯ ಮಾತಾಜಿ, ನಾವು ಕಲ್ತಿದ್ದೀವಿ, ನೀವು ಕ್ವಶನ್ ಕೊಟ್ಟಿದ್ರಿ, ನಾನು ಕಲ್ತಿದ್ದೀನಿ ಅಂತ ಹೇಳಿಬಿಡ್ತೀರಲ್ವಾ. ಹಾಗೆ ಬಹಮನಿ ಡೈನೆಸ್ಟಿಲಿ ಯಾರು ಫೇಮಸ್ ಕಿಂಗ್? ತಾಜುದ್ದೀನ್ ಫಿರೋಜ್ ಶಾ. ಪೇಜ್ ನಂಬರ್ 16 ಇದೆ, ಲಾಸ್ಟ್ ಲೈನಲ್ಲಿದೆ, ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳ. ತಾಜುದ್ದೀನ್ ಫಿರೋಜ್ ಶಾ ವಾಸ್ ದ ಗ್ರೇಟ್ ಸುಲ್ತಾನ್ ಇನ್ ಬಹಮನಿ ಡೈನಾಸ್ಟಿ. ನಾವು ಅವನ ಬಗ್ಗೆ ತಿಳ್ಕೊಂಡ್ಲೇಬೇಕು, ಅವನೆಷ್ಟು ಗ್ರೇಟೆಸ್ಟ್ ಕಿಂಗ್ ಅಂತ. ಅದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ನಾವು ವಿಜಯನಗರದಲ್ಲಿ ಸಂಗಮ ಡೈನೆಸ್ಟಿಲಿ ಯಾರು ಫೇಮಸ್ ಕಿಂಗು? ಪ್ರಣೀತ್ ಹೇಳ್ತೀನಲ್ವಾ, ಎಲ್ಲ ಹೇಳ್ತೀರಲ್ವಾ, ನೀವು ಕಲ್ತ್ಬಿಟ್ಟಿದ್ದೀರಲ್ಲ ಆಲ್ರೆಡಿ. ಹೂ ವಾಸ್ ದ ಫೇಮಸ್ ಕಿಂಗ್ ಆಫ್ ಸಂಗಮ ಡೈನೆಸ್ಟಿ ಅಂದರೆ? ಎಸ್, ಅಫ್ಕೋರ್ಸ್, ದೇವರಾಯ ಸೆಕೆಂಡ್ ಆರ್ ಪ್ರೌಢದೇವರಾಯ was the famous king of Sangama dynasty. Who was the famous king of Vijayanagara dynasty ಅಂದರೆ ಕೃಷ್ಣದೇವರಾಯ was the. ಡೋಂಟ್ ಗೆಟ್ ಕನ್ಫ್ಯೂಸ್. ನೋಡಿ, ನಾ ಕೇಳ್ತಿರೋ ಪರ್ಟಿಕ್ಯುಲರ್ ಆಗಿ ಸಂಗಮ ಡೈನಸ್ಟಿ ಅಂದಾಗ ನೀವು ದೇವರಾಯ ಸೆಕೆಂಡ್ ಅನ್ಬೇಕು. ವಿಜಯನಗರ ಕಿಂಗ್ಡಮ್ ಅಂತ ತಗೊಂಡಾಗ ಅಥವಾ ವಿಜಯನಗರ ಎಂಪೈರ್ ಅಂತ ತಗೊಂಡಾಗ ಕೃಷ್ಣದೇವರಾಯ ವಾಸ್ ದ ಗ್ರೇಟೆಸ್ಟ್ ಆ್ಯಂಡ್ ಫೇಮಸ್ ಕಿಂಗ್ ಅಂತ ಹೇಳಬೇಕು. ಇಲ್ಲಿ ಬಹಮನಿ ಡೈನಸ್ಟಿಲಿ ಹೂ ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಅಂತ ಕೇಳಿದರೆ ನಾನು ತಾಜುದ್ದೀನ್ ಫಿರೋಜ್ ಶಾ ವಾಸ್ ದ ಗ್ರೇಟ್ ಸುಲ್ತಾನ್ ಆಫ್ ಬಹಮನಿ ಡೈನಸ್ಟಿ ಅಂತ ಹೇಳಬೇಕು ಅಲ್ವಾ. ನೆಕ್ಸ್ಟು ಈಗ ನಾವು ತಾಜುದ್ದೀನ್ ಬಹುಮನ್ ಶಾ ಬಗ್ಗೆ ತಿಳ್ಕೊಳ್ಳೋಣ. ತಾಜುದ್ದೀನ್ ಬಹುಮನ್ ಶಾ ಒಬ್ಬ ಸಮರ್ಥ ಆಡಳಿತಗಾರ. ತಾಜುದ್ದೀನ್ ಬಹುಮನ್ ಶಾ ಒಬ್ಬ ಸಮರ್ಥ ಆಡಳಿತಗಾರ. ಅವನದು ಎಷ್ಟರವರೆಗಿತ್ತು ಡ್ಯೂರೇಷನ್ನು? ಅದಕ್ಕೆ ರೂಲಿಂಗ್ ಡ್ಯೂರೇಷನ್ ಎಷ್ಟರಿಂದ ಎಷ್ಟಿತ್ತು? 1397 ಕಾಮನ್ ಎರಾ ಟು
1422 ಕಾಮನ್ ಎರಾ. ನಿಮಗೆ ಯಾಕೆ ನಾನು ಇದನ್ನು ಇಸ್ವಿನೆಲ್ಲ ಮೆನ್ಷನ್ ಮಾಡ್ತೀನಿ ಅಂದರೆ, ನಾವು ಹಿಸ್ಟ್ರಿ ತೊಗೊಂಡ್ರೆ ಈ ಕ್ರೋನಾಲಜಿ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ನೀವು ಕ್ವಶನ್ ಆನ್ಸರಲ್ಲಿ ಕ್ರೋನಾಲಜಿ ಬರೆದ್ರೆ, ಪರ್ಟಿಕ್ಯುಲರ್ ಕ್ರೋನಾಲಜಿ ಬರೆದ್ರೆ ನಿಮ್ಮ ಆನ್ಸರಿಗೆ ಜಾಸ್ತಿ ವ್ಯಾಲ್ಯೂ ಬರುತ್ತೆ. ಇಟ್ ವಿಲ್ ಗೆಟ್ ಮೋರ್ ವ್ಯಾಲ್ಯೂ. ಸುಮ್ಮನೆ ತಾಜುದ್ದೀನ್ ಬಾಬಾ ಹೇಗೆ ಕೊಟ್ಟಿದ್ದಾರೆ ಅಂದರೆ, ನಾನು ಏನು ಮಾಡ್ತೀನಿ, ನಾನೇ ಕರೆಕ್ಷನ್ ಮಾಡುವಾಗ ಒಂದು ಅರ್ಧ ಮಾರ್ಕ್ಸ್ ಕಟ್ ಮಾಡಿಬಿಡ್ತೀನಿ. ಯಾಕೆ? ಅಲ್ಲಿದೆ, ನಾನು ಹೇಳಿದ್ದೀನಿ, ಪರ್ಟಿಕ್ಯುಲರಾಗಿ ಹೇಳಿದ್ದೀನಿ, ಪಾಠ ಮಾಡ್ತಾನೆ ಒತ್ತಿ ಹೇಳ್ತಾ ಇರ್ತೀನಿ ಕ್ರೋನಾಲಜಿ ಇಂಪಾರ್ಟೆಂಟ್ ಅಂದರೆ. ಆದರೂ ಈ ಮಕ್ಕಳು ಕಲೀಲಿಲ್ಲ, ಬರೀಲಿಲ್ಲ ಅಂತ ಹೇಳಿ ಏನಾರು ನಾನು ತಾಜುದ್ದೀನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತೀನಿ ಅಂತ ತಿಳ್ಕೊಳ್ಳಿ. ಅಥವಾ ಲಾಸ್ಟ್ ಲೆಸನಲ್ಲಿ ನೇಮ್ ದ ವಿಜಯನಗರ ಎಂಪೈರ್ ವಿತ್ ಡೈನೆಸ್ಟಿ ವಿತ್ ಕ್ರೋನಾಲಜಿ ಅಂತ ಕೇಳಿದ್ದೆ ಅಲ್ವಾ. ನೀವು 4 ಡೈನೆಸ್ಟಿ, ಸಂಗಮ ಡೈನೆಸ್ಟಿ, ವಾಟ್ ಈಸ್ ದಟ್, ಸಲ್ವ ಡೈನೆಸ್ಟಿ, ತುಳುವ ಡೈನೆಸ್ಟಿ, ಅರವಿಡ ಡೈನೆಸ್ಟಿ ಅಂತ ಬರೆದಿಡ್ರಿ ಅಂತ ತಿಳ್ಕೊಳ್ಳಿ. ನಾನು ಅದನ್ನು 2 ಮಾರ್ಕ್ಸಿಗೋ 3 ಮಾರ್ಕ್ಸಿಗೋ ಕ್ವಶನ್ ಕೊಟ್ಟಿದ್ದರೆ ನಾನು ಎಷ್ಟು ಮಾರ್ಕ್ಸ್ ಕೊಡ್ಬೋದು? ಅಫ್ಕೋರ್ಸ್ 3 ಮಾರ್ಕ್ಸಿಗೆ ಕೊಟ್ಟಿದ್ರೆ 2 ಮಾರ್ಕ್ಸ್ ಕೊಡೋದು ನಾನು ನಿಮಗೆ. 1 ಮಾರ್ಕ್ಸು ಕ್ರೋನಾಲಜಿ ಕಟ್ ಮಾಡಿರ್ತೀನಿ. ಆದರ್ಶ ಪಕ್ಕ ಯಾರು ಬರೆದಿರ್ತೀರಲ್ಲ ಅವರು, ಮಾತಾಜಿ ನಾನು 4 ಡೈನೆಸ್ಟಿನ ಬರೆದಿದ್ದೀನಿ, ನೀವು 2 ಮಾರ್ಕ್ಸ್ ಕೊಟ್ಟಿದ್ದೀರಾ, 1 ಮಾರ್ಕ್ಸ್ ಕಟ್ ಮಾಡಿಬಿಟ್ಟಿದ್ದೀರಾ ಅಂತೀರಾ ಅಲ್ವಾ. ನಾನು ಹೇಳ್ತೀನಿ ಮಕ್ಕಳ, ಇದು ಹಿಸ್ಟ್ರಿ ಕ್ಲಾಸು, ಹಿಸ್ಟ್ರಿಲಿ ಕ್ರೋನಾಲಜಿ ಇಂಪಾರ್ಟೆಂಟು. ಸೊ ನೀವೇನು ಮಾಡಬೇಕು, ಆ ಕ್ರೋನಾಲಜಿ ಅಂದರೆ ಇಸ್ವಿಗಳು ಅಲ್ವಾ. ಕ್ರೋನಾಲಜಿ ಇಂಪಾರ್ಟೆಂಟು, ಕ್ರೋನಾಲಜಿ ಕಲೀಲೇಬೇಕು, ನೀವು ಅದನ್ನು ತಿಳ್ಕೊಳ್ಲೇಬೇಕು ಅಂತ. ಅದ್ರ ಜೊತೆಗೆ ಆನ್ಸರ್ ಜೊತೆ ಕ್ರೋನಾಲಜಿ ಬರೀಲೇಬೇಕು ಅಂತ ಹೇಳ್ತೀನಲ್ವಾ. ಹಾಗಾಗಿ ನಾನು ಏನು ಹೇಳ್ತೀನಿ, ನೀವು ಏನಾರು ಇಲ್ಲಿದ್ದರೆ ನಿಮಗೆಲ್ಲ ಕ್ರೋನಾಲಜಿನೂ ಹೇಳಲ್ಲ. ಯಾರು ಇಂಪಾರ್ಟೆಂಟ್ ಇರತ್ತಲ್ಲ, ಯಾವುದ್ರಲ್ಲಿ ಇಂಪಾರ್ಟೆಂಟು ಕ್ರೋನಾಲಜಿ ಅಂತ ನಾನು ಮೆನ್ಷನ್ ಮಾಡಿರ್ತೀನಲ್ಲ, ಅದನ್ನು ನೀವು ಕಲಿಬೇಕಾಗತ್ತೆ. ಸೊ ಇಲ್ಲಿ ತಾಜುದ್ದೀನ್ ಫಿರೋಜ್ ಶಾ ಏನು ಮಾಡ್ತಾನೆ, ಅವನು ಇದರಲ್ಲಿ ಗ್ರೇಟ್ ಸುಲ್ತಾನ್ ಇಂದ ಬಹಮನಿ ಡೈನೆಸ್ಟಿ ನೋಡಿ. ಇವನ ಬಗ್ಗೆ ನಾವು ಹೇಳಬೇಕಂದ್ರೆ ಒಂದು ಉದಾತ್ತವಾದ ಆಡಳಿತಗಾರ ಆಗಿರ್ತಾನೆ. ಅಷ್ಟೇ ಅಲ್ಲ, ನ್ಯಾಯಪರ, ಉದಾರಿ ಹಾಗೂ ದೈವ ಭಕ್ತ ಆಗಿರ್ತಾನೆ. ಏನು ಹೇಳ್ತಾರೆ, he was the liberal, judicious and believer of God. He made copies of Quran and edited it for his whole life. He was writer, encouraged all languages, and he was an expert in the geometry and theology. ಏನು ಹೇಳ್ತಾರೆ, ಇವನು ಮುಸ್ಲಿಂ ದೊರೆ ಅಲ್ವಾ. ಈ ಬಹಮನಿ ಸುಲ್ತಾನಲ್ಲಿ ಗ್ರೇಟೆಸ್ಟ್ ಮುಸ್ಲಿಂ ದೊರೆ ಆಗಿರ್ತಾನೆ. ಇವನು ಏನು ಹೇಳ್ತಾರೆ, ಲಿಬರಲ್ ಅಂದರೆ ಉದಾರಿ. ಅವನು ಯಾವ ವಿಷಯ ತಗೊಂಡ್ರೂ ಯಾವುದು ಕಠಿಣವಾದ ನೀತಿಗಳನ್ನ ಮಾಡ್ತಾ ಇರಲಿಲ್ಲ. ಯಾರಿಗೆ ಕೊಡುಗೆಗಳನ್ನ ಕೊಡೋದಾರೆ ಧಾರಾಳವಾಗಿ ಕೊಡುಗೆಗಳನ್ನ, ದಾನಗಳನ್ನ, ಕಾಣಿಕೆಗಳನ್ನ ಕೊಡ್ತಿದ್ದ. ನ್ಯಾಯಪರವಾಗಿದ್ದ. ಅಷ್ಟೇ ಅಲ್ಲ, ದೊಡ್ಡ ದೈವ ಭಕ್ತ ಆಗಿದ್ದ. ಅವನು ಯಾಕೆ ದೈವ ಭಕ್ತ ಆಗಿದ್ದ ಅಂತ ಯಾವ ನಿದರ್ಶನದಲ್ಲಿ ನಾವು ಹೇಳ್ಬೋದು ಅಂದರೆ, ಅವನು ಕುರಾನಿನ, ತಮ್ಮ ಮುಸ್ಲಿಮರ ಧರ್ಮಗ್ರಂಥ ಯಾವುದು? ಕುರಾನ್ ಅಲ್ವಾ. ವಿಚ್ ಈಸ್ ದ ಹೋಲಿ ಬುಕ್ ಆಫ್ ಮುಸ್ಲಿಮ್ಸ್ ಅಂದರೆ ವಾಟ್ ವಿ ಕಾಲ್ಡ್ ಕುರಾನ್. ಹಿಂದೂಗಳ ಮಹಾಗ್ರಂಥ ಯಾವುದು ಅಥವಾ ಹೋಲಿ ಬುಕ್ ಯಾವುದು? ಭಗವದ್ಗೀತೆ. ವಿಚ್ ಈಸ್ ದ ಹೋಲಿ ಬುಕ್ ಆಫ್ ಹಿಂದೂಸ್? ಭಗವದ್ಗೀತೆ. ನೆನ್ಪಿಟ್ಕೊಳ್ಳಿ ಮಕ್ಕಳ. ಓಕೆ. ಹಾಗೆ ಇನ್ನೇನು ಮಾಡ್ತಾನೆ ತಾಜು ನೋಡಿ, ನಾನು ಮಧ್ಯದಲ್ಲಿ ಯಾವುದ್ಯಾವುದೋ ವಿಷಯಗಳನ್ನ ಹೇಳ್ತಾ ಇರ್ತೀನಿ, ನೀವು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆ. ಮಾತಾಜಿ ಏನೇನೋ ಹೇಳ್ತಾರೆ ಅಂತ. ಓಪನ್ ಕ್ಲಾಸ್ ಆಗಿದ್ರೆ ಇನ್ನೂ ತುಂಬ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೆ ನಾನು. ಇಲ್ಲ, ಅಷ್ಟೆಲ್ಲ ಎಕ್ಸಾಂಪಲ್ಸ್ ಕೊಡೋಕ್ಕಾಗಲ್ಲ. ಮಧ್ಯದಲ್ಲಿ ಯಾವ ಪಾಯಿಂಟ್ ಏನಾರು ನೆನಪಂತು ಅಂದರೆ ನಿಮಗೆ ನಾನು ಹೇಳ್ತೀನಿ, ಆಯಿತಾ? ಓಕೆ. ಸೊ ಈ ತಾಜುದ್ದೀನ್ ಫಿರೋಜ್ ಶಾ ಏನು ಮಾಡ್ತಾನೆ, ದೈವ ಭಕ್ತ ಆಗಿರ್ತಾನೆ ಅಂದರೆ ಬಿಲೀವರ್ ಆಫ್ ಗಾಡ್. ಸೊ ಹಿ ಎಡಿಟೆಡ್ ಕುರಾನ್. ಏನು ಮಾಡ್ತಾನೆ, ಕುರಾನಿನ ಪ್ರತಿಗಳನ್ನ ಅಂದರೆ ಕಾಪೀಸ್ ಮಾಡಿಸ್ತಾನೆ. ಕಾಪೀಸ್ ಮಾಡಿ ಅದನ್ನೆಲ್ಲ ಹಂಚುತ್ತಾನೆ, ಎಲ್ಲರಿಗೆ ಹಂಚಿಬಿಟ್ಟು ಕುರಾನನ ತತ್ವಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಸ್ವತಃ ತಾನು ಆ ತತ್ವಗಳನ್ನೆಲ್ಲ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಎಲ್ಲರಿಗೂ ಸಪೋರ್ಟಿವ್ ಆಗಿ ನಿಲ್ತಾನೆ. ಅಷ್ಟೇ ಅಲ್ಲ, ಏನು ಮಾಡ್ತಾನೆ, ಈ ಜನಗಳಿಗೂ ಈ ಕುರಾನಿನ ಪ್ರತಿಗಳನ್ನ ಅಂದರೆ ಕಾಪೀಸ್ಗಳನ್ನ ಕೊಟ್ಟು ಅದರಲ್ಲಿ ಓದಿ ದೇವರು ನಮಗೋಸ್ಕರ ಸಂದೇಶಗಳನ್ನ ಕಳಿಸಿದ್ದಾನೆ, ನಾವು ಆ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಅಂತ. ಅಕಾರ್ಡಿಂಗ್ ಟು ಕುರಾನ್ ಯಾರೂ ತಪ್ಪು ಮಾಡೋ ಹಾಗಿಲ್ಲ, ಬೇರೆಯವ್ರಿಗೆ ಶಿಕ್ಷೆ ಕೊಡೋ ಹಾಗಿಲ್ಲ, ಸುಳ್ಳು ಹೇಳೋ ಹಾಗಿಲ್ಲ. ಏನೇನೋ ನೀತಿಗಳು, ಒಳ್ಳೊಳ್ಳೆ ನೀತಿಗಳು ಕುರಾನ್ ಗ್ರಂಥದಲ್ಲಿ ಇದೆ. ಅದು ಯಾರು ಕುರಾನನ್ನು ತಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಿದ್ದಾರೆ ಅಂದರೆ ಒಂದು ಒಳ್ಳೆಯ ಪ್ರಜೆಯಾಗಿ ಹೊರಹೊಮ್ತಾರೆ ಅಥವಾ ಒಳ್ಳೆ ಮನುಷ್ಯ ಆಗಿ ಇರ್ತಾರೆ. ಅದು ಕುರಾನಿನ ಫೆಸಿಲಿಟಿ. ಹಾಗೆ ಇವನು ತನ್ನ ಜೀವನಕ್ಕೆ ಕುರಾನನ್ನು ಅದರ ತತ್ವಗಳನ್ನ ಅಳವಡಿಸ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಇವನು ವೆಲ್ ಎಜುಕೇಟೆಡ್. ಇವನೇನು ಮಾಡಿರ್ತಾನೆ,
ಈ ಜಾಮಿಟ್ರಿ ನಾವು ಅವಾಗನೇ ನೋಡಿ ತಾಜುದ್ದೀನ್ ಫಿರೋಜ್ ಶಾ ಅವಾಗನೇ 1997 ಜಾಮಿಟ್ರಿ ಬಗ್ಗೆ ಬೇಕಾದಷ್ಟು ತಿಳ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಧರ್ಮಶಾಸ್ತ್ರ, ಥಿಯಾಲಜಿ ಅಂದರೆ ಧರ್ಮಶಾಸ್ತ್ರ. ನೀವು ಅರ್ಥ ಮಾಡ್ಕೊಳ್ಳಿ, ಜಾಮಿಟ್ರಿ ಅಂದರೆ ಜಾಮಿಟ್ರಿ ವಾಟ್ ವಿ ಸ್ಟಡಿ ಇನ್ ಅವರ್ ಸ್ಟಡೀಸ್. ಓಕೆ, ಥಿಯಾಲಜಿ ಅಂದರೆ ಧರ್ಮಶಾಸ್ತ್ರ, ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ತನ್ನ ಆಸ್ಥಾನದಲ್ಲಿ ಎಷ್ಟೋ ಜನ ವಿದ್ವಾಂಸರಿಗೆ, ಕವಿಗಳಿಗೆ, ಕಲಾಗಾರಗಳಿಗೆ ಆಶ್ರಯದಾತಾಗಿರ್ತಾನೆ. ಅವ್ರನ್ನ ಅವಾಗವಾಗ ಅವನು ಗೌರವಿಸ್ತಾ ಇರ್ತಾನೆ. ಅವರ ಯಾವುದೇ ರೀತಿಯ ಗೌರವಕ್ಕೂ ಕುಂದು ಬರದ ಹಾಗೆ ನೋಡ್ಕೊಳ್ತಾ ಇರ್ತಾನೆ. ಇದು ತಾಜುದ್ದೀನ್ ಶಾನ ಫೆಸಿಲಿಟಿ. ಇನ್ನೊಂದು ಏನು ಸ್ಪೆಷಲ್ ಕ್ಯಾರೆಕ್ಟರ್ ಒಂದು ತಾಜುದ್ದೀನಿಗಿರತ್ತೆ ಅಂದರೆ, ಹಿ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಅಬ್ಸರ್ವೇಟ್ರಿ ಇನ್ ದೌಲತ್. ಏನು ಹೇಳ್ತಾರೆ, ಹಿ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಅಬ್ಸರ್ವೇಟ್ರಿ ಇನ್ ದೌಲತಾಬಾದ್, ಮಹಾರಾಷ್ಟ್ರ. ಅವನು ಈಗ ನೀವೇನು ಕರಿತೀವಲ್ಲ ಬಾಹ್ಯಾಕಾಶ ವೀಕ್ಷಣೆ ಅಂದರೆ ಅಬ್ಸರ್ವಿಂಗ್ ಸ್ಪೇಸ್ ಆರ್ ಅಬ್ಸರ್ವಿಂಗ್ ಔಟರ್ ನೇಚರ್. ಏನು ಆಗ್ತಿದೆ, ನಮ್ಮ ಪ್ರಕೃತಿಯಲ್ಲಿ ಏನು ವಿದ್ಯಮಾನಗಳು ನಡೀತಿದೆ, ಆಕಾಶದಲ್ಲಿ ಏನು ವಿದ್ಯಮಾನಗಳು ನಡೀತಿದೆ ಅಂತಹ ಒಂದು ವೀಕ್ಷಣೆ ಮಾಡೋಕ್ಕೆ ಒಂದು ಸೆಂಟರ್ ಇರುತ್ತಲ್ಲ, ಅದಕ್ಕೆ ಏನಂತ ಹೇಳ್ತಾರೆ, ಅಬ್ಸರ್ವೇಟರಿ ಅಂತ ಹೇಳ್ತಾರೆ. ಇದು ನಾವು ಮಹಾರಾಷ್ಟ್ರದ ದೌಲತಾಬಾದ್ ಅನ್ನುವಂಥ ಒಂದು ಸಿಟಿಲಿ ಅದನ್ನು ಅವನು ಕಟ್ಟಿಸ್ತಾನೆ, ಎಸ್ಟಾಬ್ಲಿಷ್ ಮಾಡ್ತಾನೆ, ಸ್ಥಾಪಿಸ್ತಾನೆ. ಇದರಿಂದ ಏನು ಮಾಡ್ತಾರೆ, ಖಗೋಳ ಅಂದರೆ ಪ್ರಕೃತಿಯಲ್ಲಿ ಇರ್ಬೋದು, ಆಕಾಶದಲ್ಲಿರ್ಬೋದು, ಏನು ವಿದ್ಯಮಾನಗಳು, ಏನಾದರೂ ವಿಶೇಷಗಳಿದ್ದರೆ ಅದನ್ನು ಕಂಡುಹಿಡಿದು ಅದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅದನ್ನು ಅವನು ಕಟ್ಟಿಸ್ತಾನೆ. ಅಷ್ಟೇ ಅಲ್ಲ, ಅವನು ತನ್ನ ಸಾಮ್ರಾಜ್ಯದ ಉನ್ನತಿಗಾಗಿ, ತನ್ನ ಸಾಮ್ರಾಜ್ಯ ಪ್ರತೀಕವಾಗಿ ಫಿರೋಜಾಬಾದ್ ಅನ್ನುವಂಥ ಒಂದು ಸಿಟಿನ ಭೀಮಾ ನದಿಯ ದಂಡೆ ಮೇಲೆ ಕಟ್ಟಿಸ್ತಾನೆ. ಅದಕ್ಕೆ ನಾವೇನು ಹೇಳ್ತೀವಿ, ಹಿ ಬಿಲ್ಟ್ ಎ ನ್ಯೂ ಸಿಟಿ ಆಫ್ Firozabad on the bank of Bhima River. He built new city called Firozabad on the bank of Bhima River. He gifted many villages to Sufi saint. ನೀವು ಸೂಫಿ ಸೈಂಟ್ ಬಗ್ಗೆ ಹೇಳ್ತೀನಿ. ಅವರು ಒಂದೇ ಒಂದು ನಿಲುವಂಗಿ ಹಾಕ್ಕೊಂಡು ಧರ್ಮ ಪ್ರಚಾರಕರು. ಸೂಫಿ ಸೈಂಟ್ಸ್ ಅಂದರೆ ಈ ಮುಸ್ಲಿಂ ಧರ್ಮ ಪ್ರಚಾರಕರು. ಅಷ್ಟೇ ಅಲ್ಲ, ಎಲ್ಲ ಧರ್ಮಗಳ ಬಗ್ಗೆ ಗೌರವ ಇರುವಂಥವ್ರು, ಧರ್ಮ ಸಹಿಷ್ಣುರಾಗಿರ್ತಾರೆ. ಇವರು ತಮ್ಮ ಸಂದೇಶಗಳನ್ನ ಕವಿತೆಗಳ ಮೂಲಕ ಹೇಳ್ತಾರೆ. ಇಂಥವರಿಗೆ ಸೂಫಿ ಸೈಂಟ್ಸ್ ಅಂತ ಹೇಳ್ತಾರೆ. ನಿಮಗೆ ಕಡೆಗೆ ಹೇಳ್ತೀನಿ, ಹೂ ಆರ್ ದ ಸೂಫಿ ಸೈಂಟ್ಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಸೂಫಿ, ಎವ್ರಿಥಿಂಗ್ ಐ ವಿಲ್ ಎಕ್ಸ್ಪ್ಲೈನ್ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್. ಓಕೆ, ನೆಕ್ಸ್ಟ್ ಲೆಸನ್ ಅದ್ರ ಬಗ್ಗೆ ಹೇಳ್ತೀನಿ. ಏನಾಗುತ್ತೆ, ಈ ಸೂಫಿ ಸೈಂಟ್ಸಲ್ಲಿ ಒಬ್ಬ ಇಂಪಾರ್ಟೆಂಟ್ ಸೂಫಿ ಸೈಂಟ್ ಬಂಡೆ ನವಾಜ್. he came from Persia and settled in Kalburgi during the period of Tajuddin Firoz Shah. ಏನು ಮಾಡ್ತಾರೆ, ಬಂಡೆ ನವಾಜ್ ಅಂತ, who arrived in the kingdom during his period. He concentrated on the development of ports and as a result foreign trade was encouraged. ಏನು ಹೇಳ್ತಾರೆ, ಇವ್ರು ಬಂಡೆ ನವಾಜ್ ಅಂತ ಒಬ್ರು ಇರ್ತಾರೆ, ಅವರಿಗೂ ಇವರು ತಾಜುದ್ದೀನ್ ಆಶ್ರಯದಾತ ಆಗ್ತಾರೆ. ಅವ್ರ ಆಶ್ರಯದಲ್ಲಿ ಇವರು ಬಂಡೆ ನವಾಜ್ ಇರ್ತಾರೆ. ಇವತ್ತಿಗೂ ಅಲ್ಲಿ ಕಲಬುರಗಿಲಿ ಉರ್ಸ್ ನಡೆಯುತ್ತೆ, ವರ್ಷಕ್ಕೊಂದ್ಸತಿ ಉರ್ಸ್ ನಡೆಯುತ್ತೆ. ಉರ್ಸ್ ಅಂದರೆ ಉತ್ಸವ ಅಂತ, ಈ ಮುಸ್ಲಿಮರ ಉತ್ಸವ ನಡೆಯುತ್ತೆ. ಈ ಬಂಡೆ ನವಾಜ್ ಏನು ಸೂಫಿ ಸೈಂಟ್ಸ್ ಇರ್ತಾರಲ್ಲ, ಅವರು ಶುರು ಮಾಡಿದಂಥ ಉತ್ಸವಗಳು ಇವತ್ತಿಗೂ ನಡೆಯುತ್ತೆ. ಅಷ್ಟೇ ಅಲ್ಲ, ತಾಜುದ್ದೀನ್ ಪೋರ್ಟ್ಸ್ ಅಂದ್ರೇನು, ಬಂದರುಗಳನ್ನ ಕಟ್ಟಿಸಿ, ಯಾಕೆಂದರೆ ಫಾರಿನ್ ಟ್ರೇಡ್ ಅಂದರೆ ವಿದೇಶಗಳ ಜೊತೆಗೆ ವ್ಯಾಪಾರ ವಹಿವಾಟು ಮಾಡಿದರೆ ತನ್ನ ಸಾಮ್ರಾಜ್ಯ ಉನ್ನತಿಗೊಳ್ಳುತ್ತೆ, ಅಭಿವೃದ್ಧಿಗೊಳ್ಳುತ್ತೆ, ಏಳಿಗೆ ಹೊಂದತ್ತೆ. ತಮ್ಮಲ್ಲಿದ್ದಿನ ಸರಜು ಸಾಮಾನುಗಳನ್ನು ಆ ದೇಶದಲ್ಲಿದ್ದಂತಹ ಇಂಪಾರ್ಟೆಂಟ್ ಥಿಂಗ್ಸನ್ನು ತಮ್ಮ ದೇಶಕ್ಕೆ ತರಿಸ್ಕೊಂಡು ತಮ್ಮ ರಾಜ್ಯವನ್ನು ಬಲಿಷ್ಠಗೊಳಿಸೋದು, ಸಮೃದ್ಧಗೊಳಿಸೋದು, ಸಂಪದ್ಭರಿತಗೊಳಿಸೋದು ಅವನ ಆಶಯ ಆಗಿರುತ್ತೆ. ಹಾಗಾಗಿ ಈ ತಾಜುದ್ದೀನ್ ಫಿರೋಜ್ ಶಾ ಅನ್ನೋರು ಈ ಬಹಮನಿ ಸುಲ್ತಾನ್ಸನ ಕಾಲದಲ್ಲಿ ಗ್ರೇಟೆಸ್ಟ್ ಆ್ಯಂಡ್ ಫೇಮಸ್ ಕಿಂಗ್ ಆಗಿರ್ತಾರೆ. ಇದಿಷ್ಟು ತಾಜುದ್ದೀನ್ ಫಿರೋಜ್ ಶಾ ಬಗ್ಗೆ. ನೀವು ಈ ಲೆಸನನ್ನು, ಈ ತಾಜುದ್ದೀನ್ ಫಿರೋಜ್ ಶಾ ಬಗ್ಗೆ 2 ಟೈಮ್ಸ್ ಓದಿ. 2 ಟೈಮ್ಸ್ ಓದಿದರೆ ಆ ವರ್ಡ್ಸ್ ಎಲ್ಲ ಅರ್ಥ ಆಗತ್ತೆ. ಅಷ್ಟೇ ಅಲ್ಲ, ಅದರಲ್ಲಿ ಏನು ಪಾಯಿಂಟ್ಸ್ ಇದೆ ಅಂತ ಕ್ಯಾಚ್ ಆಗುತ್ತೆ. ಓಕೆನಾ ಮಕ್ಕಳ? ಈಗ ನೆಕ್ಸ್ಟು ಮೊಹಮ್ಮದ್ ಗವನ್ ಬಗ್ಗೆ ಹೇಳಬೇಕು, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಹಿ ಈಸ್ ದ ವೆರಿ ಇಂಪಾರ್ಟೆಂಟ್ ಪ್ರೈಮ್ ಮಿನಿಸ್ಟರ್ ಇನ್ ದ ಬಹಮನಿ ಡೈನಸ್ಟಿ.
ಇಷ್ಟು ಇವತ್ತಿಗೆ ಲೆಸನ್ ಸಾಕು. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಹೋಮ್ವರ್ಕ್ ಸೈಡಿಗೆ ಹೋಗ್ತೀವಿ. ಹೋಮ್ವರ್ಕ್ ಕೊಡ್ತೀನಿ, ಆ ಹೋಮ್ವರ್ಕನ್ನ ನೀಟಾಗಿ ಹೋಮ್ವರ್ಕ್ ಬುಕ್ಕಲ್ಲಿ ಬರೀರಿ. ದಿಸ್ ಈಸ್ ದ ಟುಡೇಸ್ ಸೋಷಿಯಲ್ ಕ್ಲಾಸ್.